ಬಸವದಿ ಶರಣರನ್ನ ಸಿರಹಟ್ಟಿ ಭಾವೈಕ್ಯತಾ ಪೀಠದ ಮಹಾತಪಸ್ವಿ ಜಗದ್ಗುರು ಫಕೀರೇಶ್ವರರನ್ನ, ಈ ದೇಶದ ಎಲ್ಲ ಸೂಫಿ ಸಂತರನ್ನ ಸ್ಮರಣೆ ಮಾಡಿ, ಆನಗಲ ಕುಮಾರ ಮಹಾಶಿವಯೋಗಿಗಳನ್ನು ಸ್ಮರಣೆ ಮಾಡಿ, ಸಿರಹಟ್ಟಿ ಭಾವೈಕ್ಯತಾ ಪೀಠದ ಒಂದು ಮಂತ್ರ ಇದೆ. ಆ ಮಂತ್ರವನ್ನ ನಮಗೆಲ್ಲ ಮೊದಲಿಗೆ ಹೇಳಲಿಕ್ಕೆ ಬಯಸ್ತೇವೆ. ನಾವು ದ್ವೇಷ ಬಿಡುವಂತ ನಾನು ಅಂತೇನೆ, ನೀವೆಲ್ಲರೂ ಏನಬೇಕು ಅಂತಂದ್ರೆ ಪ್ರೀತಿ ಮಾಡುವಂತ ನೀವು ಅನ್ಬೇಕು. ಅಂತೀರಲ್ಲ ದ್ವೇಷ ಬಿಡು. ಇಲ್ಲಿ ಒಬ್ಬೊಬ್ಬರು ಎಷ್ಟು ಜೋರು ಧ್ವನಿ ಮಾಡಿ ಮಾತಾಡ್ತಾರೆ ನೋಡಿದೇನೆ. ಬಹಳ ಜೋರ್ಸೆ ಆ ಪ್ರೀತಿ ಮಾಡು ಅನ್ನುವಂತ ಶಬ್ದ ವೇದಿಕೆ ಮೇಲೆ ಬರಬೇಕು. ದ್ವೇಷ ಬಿಡು, ದ್ವೇಷ ಬಿಡು. ಇಂಗ್ಲಿಷ್ ನಲ್ಲಿ ಇದಕ್ಕೆ ಹೇಟ್ ನನ್ ಲವ್ ಆಲ್ ಅಂತ. ಸಿರಹಟ್ಟಿ ಜಗದ್ಗುರು ಫಕೀರೇಶ್ವರರ ಸಂದೇಶವೇ ದ್ವೇಷ ಬಿಡು, ಪ್ರೀತಿ ಮಾಡುವಂತ. ಈ ಸಂದೇಶವನ್ನ 500 ವರ್ಷಗಳ ಆಚೆಗೆ ಈ ರಾಜ್ಯದೊಳಗೆ ಬಿಟ್ಟಿರ್ತಕ್ಕಂತಹ ಒಬ್ಬ ಸೂಫಿ ಸಂತರು ಅಂತಂದ್ರೆ ಅದು ಜಗದ್ಗುರು ಫಕೀರೇಶ್ವರರು. ಇಂತಹ ಒಂದು ಮಠದಿಂದ ನಾವು ಈ ವೇದಿಕೆಗೆ ಬಂದಿದ್ದೇವೆ. ಈ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಎಲ್ಲ ಪೂಜ್ಯರಿಗೂ, ಗೌರವಾನ್ವಿತ ಸಚಿವರುಗಳಿಗೂ, ಶಾಸಕರುಗಳಿಗೂ, ಕಾರ್ಯಕ್ರಮದ ಸಂಯೋಜನೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯರಾದ ಮೇಲ್ಮನೆ ಸದಸ್ಯರಾದ ಸಲೀಂ ಅಹ್ಮದ್ ಅವರ ಎಲ್ಲ ಬಳಗಕ್ಕೂ, ತಮಗೂ, ವರದಿಗಾರರಿಗೂ ಶರಣಾರ್ಥಿಗಳು. ಈ ವೇದಿಕೆಯನ್ನು ನೋಡಿಬಿಟ್ರೆ ಬಹಳಷ್ಟು ಆಶ್ಚರ್ಯ ಅನಿಸ್ತದೆ. ನಾವು ಬಹಳ ತರದ ವೇದಿಕೆಯನ್ನು ನೋಡಿದ ಸ್ವಾಮಿಗಳು, ಆದ್ರೆ ಈ ರೀತಿ ವೇದಿಕೆಯನ್ನ ಮೊದಲನೇ ಸಾರಿ ನೋಡ್ತಾ ಇದ್ದೇವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾರೆ. ಇವರು ಯಾರ್ಯಾರು ಎಲ್ಲೆಲ್ಲಿಂದ ಬಂದಾರೋ, ಯಾರ್ಯಾರು ಲೆವೆಲಿಂದ ಬಂದಿದಾರೋ ನನಗಂತೂ ಗೊತ್ತಿಲ್ಲ. ಈ ಮ್ಯಾಲ್ಗೆ ಅವ್ರನ್ನ ಕೈ ಬಿಟ್ಟು ಬಿಡೋಲ್ಲ. ತಲೆಗೆ ಕುಂತಿರಲ್ಲ, ನೀವು ಯಾರ್ಯಾರು ಎಷ್ಟು ದೊಡ್ಡವರಲ್ಲಿದ್ರೆ ಅದನ್ನು ಕೂಡ ಲೆಕ್ಕ ಹಾಕಕ್ ಆಗುವುದಿಲ್ಲ. ಯಾಕಂದ್ರೆ ಇಲ್ಲೊಬ್ರು ಕುಂತಾರ ನಮ್ಮ ಎದುರಿಗೆ, ಅನ್ನಿಗೆ ನಡಕಟ್ಟಿನ ಕೂರಿಗೆಯನ್ನ ತಯಾರು ಮಾಡತಕ್ಕಂಥವ್ರು 1 ನಿಮಿಷ ಎದ್ದು ನಿಂದಿರಬೇಕು. ರಾಷ್ಟ್ರಪತಿಯಿಂದ ಪದ್ಮಭೂಷಣ ಪ್ರಶಸ್ತಿ ಪಡೆದಿರ್ತಕ್ಕಂಥ ವ್ಯಕ್ತಿ ಸಹಿತ ತಲೆದು ಕುಂತಿದ್ದನ್ನು ನೋಡಿಕೊಂಡ್ರೆ ತಲೆದು ಕೂಡ ಬಹಳ ದೊಡ್ಡವರಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಅಂತಹ ಎಲ್ಲ ಮಹಾಜನಗಳೇ, सूफी समावेश कैसे करना ಅನ್ನುವಂತಹದ್ದಕ್ಕೆ ಸಲೀಂ ಅಹ್ಮದ್ ಜಿ से पूछो ಅಂತ ಒಂದು ಮಾತನ್ನ ಹೇಳಬೇಕು ಅಷ್ಟೇ. सूफी समावेश में कैसे बैठना ಅನ್ನುವಂತಹದ್ದನ್ನ ಯಾರಿಂದ ಕೇಳಬೇಕು ಅಂತಂದ್ರೆ ಆಪ್ಸೆ पूछो ಅಂತ ಹೇಳಿ ಹೇಳುವಂತ ನಿಟ್ಟಿಗೆ ನೀವು ಬಹಳಷ್ಟು ನೀಟಾಗಿ ಕುತ್ಕೊಂಡಿದ್ದೀರಿ. ಕ್ರಿಕೆಟ್ ತಾರೆಗಳು ಕೂಡ ಈ ವೇದಿಕೆಯಲ್ಲಿ ಬಂದಿದ್ದಾರೆ. ಎಲ್ಲರ ಮಾತುಗಳು ಮುಗಿಯುವವರೆಗೆ ತಾವು ಶಾಂತವಾಗಿ ಕುತ್ಕೋಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಈ ವೇದಿಕೆಯಲ್ಲಿ ಕೊಡುವುದರ ಜೊತೆಗೆ, ಮೊದಲನೇದಾಗಿ ನಾವೆಲ್ಲರೂ ಯಾರಿಗೆ ಒಂದು ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕಾಗಿದೆ ಅಂತಂದ್ರೆ, ಕಾರ್ಗಿಲ್ ಯುದ್ಧದಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ಯೋಧರಿಗೆ ಒಂದು ಶಾಂತಿಯ ಶ್ರದ್ಧಾಂಜಲಿಯನ್ನ ಸಲ್ಲಿಸಿ ಈ ವೇದಿಕೆಯಲ್ಲಿ 2 ಮಾತುಗಳನ್ನ ಆರಂಭ ಮಾಡಬೇಕಾಗಿದೆ. ಅತ್ಯಂತ ಗೌರವದಿಂದ ತಾವು ಕಲಬುರಗಿಯ ಬಂದೇ ನವಾಜ್ ದರ್ಗಾದ ಮಾಲೀಕರನ್ನ ಈ ವೇದಿಕೆಗೆ ಕರ್ಕೊಂಡು ಬಂದ್ರಿ. ನಮ್ಗೆ ಬಹಳ ಸಂತೋಷ ಅನಿಸ್ತು. ನಡಕಟ್ಟಿನವ್ರನ್ನ ವೇದಿಕೆ ಮೇಲೆ ಕರ್ಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ರಾಷ್ಟ್ರಪತಿ ಭವನದಲ್ಲಿ ಹೋಗಿ ಪ್ರಶಸ್ತಿಯನ್ನ ತಂದಿರತಕ್ಕಂಥವರು
ಅವರೆಲ್ಲ ಬಹಳ ಪ್ರೇಮದಿಂದ ಬರಮಾಡಿಕೊಂಡ್ರಿ. ನಿನ್ನೆ ದಿವಸ ಆತ್ಮೀಯರಾದ ಸಲೀಮಮ್ಮದವರು ಅವರನ್ನು ನಮ್ಮ ಸಿರಹಟ್ಟಿ ಮಠಕ್ಕೆ ಕರ್ಕೊಂಡು ಹೋಗಿ ನಮ್ಮ ಹಿರಿಯ ಜಗದ್ಗುರುಗಳವರಿಗೆ ಭೇಟಿಯನ್ನು ಮಾಡಿಸಿ ಕರ್ಕೊಂಡು ಬಂದ್ರು. ನಮಗದು ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಸೂಫಿ ಸಂತರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾ ಹೋಗುವುದಾದ್ರೆ, ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸೂಫಿ ಸಂತರು ಏನಾದರೂ ಹುಟ್ಟಲಿಲ್ಲ ಅಂತಂದ್ರೆ, ಬಸವಾದಿ ಶರಣರು ಏನಾದರೂ ಹುಟ್ಟಲಿಲ್ಲ ಅಂತಂದ್ರೆ, ಕರ್ನಾಟಕದಲ್ಲಿ ಯಾವುದೇ ನದಿಗಳು ನೀರಿನಿಂದ ಹರಿತಿದ್ದಿಲ್ಲ, ರಕ್ತದಿಂದ ಹರಿತಿದ್ವು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು. ಬಹಳ ದೊಡ್ಡ ಕೆಲಸವನ್ನ ಮಾಡಿರ್ತಕ್ಕಂಥ ಕೆಲಸಗಾರರು ಯಾರು, ಭಾವೈಕ್ಯತೆಯನ್ನು ಸಾರಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಬಸವಾದಿ ಶರಣರು ಮತ್ತು ಸೂಫಿ ಸಂತರು ಅಂತಕ್ಕಂತಹ ಮಾತನ್ನು ಹೇಳಬೇಕಾಗುತ್ತೆ. ಸೂಫಿ ಸಂತರ ಬಗ್ಗೆ ಒಂದು ಮಾತನ್ನು ಹೇಳೋದಾದ್ರೆ, ಇವರು ಯಾವಾಗ ಈ ದೇಶಕ್ಕೆ ಬಂದರು ಅಂತಂದ್ರೆ 12ನೇ ಶತಮಾನದಲ್ಲಿ ಬಂದರು. ಯಾವಾಗ ಇಡೀ ದೇಶದ ತುಂಬ ತಮ್ಮ ಕಾರ್ಯವನ್ನು ಪ್ರಸಾರ ಮಾಡಿದ್ರು ಅಂತಂದ್ರೆ 13ನೇ ಶತಮಾನದಲ್ಲಿ ಮಾಡಿದರು. ಬಸವಣ್ಣನವರ ಕಾಲಕ್ಕೆ ಒಬ್ಬ ಸೂಫಿ ಸಂತರು ಅಫ್ಘಾನಿಸ್ತಾನದಿಂದ ಬರ್ತಾರೆ ಬಸವ ಕಲ್ಯಾಣಕ್ಕೆ. ಅವರ ಹೆಸರು ಮರುಳು ಶಂಕರ ದೇವರು ಅಂತ. ಬಹುಶಃ ತಮ್ಮ ಹೆಸರನ್ನ ಬದಲಾವಣೆ ಮಾಡಿಕೊಂಡು ಬಸವಣ್ಣನವರ ಕಾಲಕ್ಕೆ ಮರುಳು ಶಂಕರ ದೇವರು ಅಂತೇಳಿ ಒಂದು ಹೆಸರನ್ನ ಪಡ್ಕೊಂಡು ಯಾವ ಶರಣರಿಗೂ ಕಾಣಲಾರದ ಹಾಗೆ 12 ವರ್ಷ ಬಸವ ಕಲ್ಯಾಣದಲ್ಲಿ ಇದ್ರು ಅಂತಕ್ಕಂಥದ್ದು ಇತಿಹಾಸ ಅನ್ನೋದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ. ಅದಾದ ನಂತರದಲ್ಲಿ ಹೇಳೋದಾದ್ರೆ, ಕಲಬುರಗಿ ಒಳಗೆ ಬಂದೇನವಾಜರು ಬಹಳ ದೊಡ್ಡ ಲೀಲಾಮೂರ್ತಿಗಳು, ಅತೀಂದ್ರಿಯ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥವ್ರು. ಅವರು ಎಷ್ಟು ಮಟ್ಟಿಗೆ ಅತೀಂದ್ರಿಯ ಶಕ್ತಿಯನ್ನು ಒಳಗೊಂಡಿದ್ರು ಅಂದ್ರೆ, ಹುಲಿಯನ್ನ ಹತ್ತಿಕೊಂಡು ಆಕಾಶ ಮಾರ್ಗವಾಗಿ ಹೋಗ್ತಾ ಇದ್ರು ಅಂತ. ಹುಲಿ ಹತ್ತುವುದೇ ಬಹಳ ದೊಡ್ಡ ಕೆಲಸ, ಅದರೊಳಗೆ ಮತ್ತೆ ಆಕಾಶ ಮಾರ್ಗದಲ್ಲಿ ಹೋಗ್ತಿದ್ರು ಅಂತ ಅನ್ನೋದಾದ್ರೆ ಈ ಸೂಫಿಗಳು ಎಷ್ಟು ಪ್ರಭಾವಿಗಳಾಗಿದ್ರು ಅನ್ನುವಂಥದ್ದನ್ನು ನಾವು ಒಪ್ಕೊಳ್ಬೇಕು. ಆ ಒಂದು ಹುಲಿಯನ್ನ ಹತ್ತಿ ಆಕಾಶ ಮಾರ್ಗದಲ್ಲಿ ಹೋಗಿರ್ತಕ್ಕಂತಹ ಆ ಕಲಬುರಗಿಯ ಬಂದೇನವಾಜರ ವಂಶಸ್ಥರು ಇವತ್ತಿನ ದಿವಸ ವೇದಿಕೆ ಮೇಲೆ ಬಂದು ಕುಂತಿದ್ದಾರೆ. ನಾವೆಲ್ಲ ಗಮನಿಸಬೇಕು. ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಸಾವಳಗಿಯ ಶಿವಲಿಂಗೇಶ್ವರ ಮಠಕ್ಕೆ ಹೋಗ್ತಾರೆ. ಸಾವಳಗಿ ಶಿವಲಿಂಗೇಶ್ವರ ಮಠ ಲಿಂಗಾಯತ ಮಠ. ಇಸ್ಲಾಂ ಧರ್ಮದ ಒಬ್ಬ ಸೂಫಿಗಳು ಹುಲಿಯನ್ನ ಹತ್ತಿಕೊಂಡು ಸಾವಳಗಿಗೆ ಹೋದ್ರೆ ಆ ಸಾವಳಗಿ ಶಿವಲಿಂಗೇಶ್ವರರು ಕೂಡ ಎಷ್ಟು ದೊಡ್ಡವರಾಗಿದ್ರು ಅಂತಂದ್ರೆ ಒಂದು ಕಟ್ಟೆ ಮೇಲೆ 4 ಜನರನ್ನ ಕರ್ಕೊಂಡು ಮಾತಾಡ್ಕೋತ ಕುಂತಿದ್ರು. ಆ ಸಂದರ್ಭದೊಳಗ ಆ ಬಂದೇನವಾಜರು ಆಕಾಶ ಮಾರ್ಗವಾಗಿ ಹುಲಿ ಹತ್ಕೊಂಡು ಬರೋದನ್ನು ನೋಡಿರ್ತಕ್ಕಂತಹ ಶಿವಲಿಂಗೇಶ್ವರ ಏನ್ ಮಾಡ್ತಾರಂದ್ರೆ ಆ ಕಟ್ಟಿಗೆ ದುಬ್ಬ ಚಪ್ಪರಿಸ್ತಾರಂತೆ. ದೊಡ್ಡವರು ಬರ್ತಿರ್ಬೇಕಾದ್ರೆ ಈ ರೀತಿ ನಾವು ಕುಂದ್ರೋದು ಸರಿಯಲ್ಲ, ನೀನು ಎದ್ದು ಬಿಡು ಅಂತ ಅಂದಾಗ ಕುಂತಿರ್ತಕ್ಕಂಥ ಕಟ್ಟಿಗೆ ಮ್ಯಾಲ ಎದ್ದು ಹೋಗಿ ಅವರನ್ನು ಸ್ವಾಗತ ಮಾಡಿಕೊಂಡು ಮಠಕ್ಕೆ ಕರ್ಕೊಂಡು ಬಂದರು ಅಂತಕ್ಕಂಥದ್ದು ಪುರಾಣದಲ್ಲಿ ಬರ್ತಕ್ಕಂತಹ ಒಂದು ಘಟನೆ. ಅಂದ್ರೆ ಒಬ್ಬ ಮುಸ್ಲಿಂ ಧರ್ಮದ ಸೂಫಿಗಳು ಬರ್ತಿರ್ಬೇಕಾದ್ರೆ ಲಿಂಗಾಯತ ಧರ್ಮದ ಸ್ವಾಮಿಗಳು ಯಾವ ರೀತಿ ಅವರನ್ನು ಸ್ವಾಗತ ಮಾಡಿದ್ರು ಅಂತಕ್ಕಂಥದ್ದನ್ನ ನಾವು ವಿಚಾರ ಮಾಡ್ಬೇಕಾಗುತ್ತೆ. ಅದಾದ ನಂತರದಲ್ಲಿ ಬಿಜಾಪುರದೊಳಗ ಒಂದಿಬ್ಬರು ದಂಪತಿಗಳು ಹೋಗ್ತಾರೆ. ಯಾರ ಹತ್ರ? ಬಿಜಾಪುರ ದರ್ಗಾ ಬಗ್ಗೆ ತಮಗೆ ಗೊತ್ತಿರಬಹುದು, ಖಾಜಾ ಅಮೀನುದ್ದೀನ್ ದರ್ಗಾ ಅಂತ ಹೇಳಿ. ಅಲ್ಲಿ ಹೋಗಿ ನಮಗೆ ಮಕ್ಕಳಿಲ್ಲ ಅಂತ ಹೇಳಿ ಲಿಂಗಾಯತ ದಂಪತಿಗಳು ಕೇಳಿಕೊಂಡ್ರೆ ಅವ್ರಂತಾರೆ, ನಿಮ್ಗೊಂದು ಮಗುವನ್ನ ನಮ್ಮ ದರ್ಗಾಕ್ಕೆ ಕೊಡುವುದಾದ್ರೆ ನಾವು ಆಶೀರ್ವಾದ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರ ಮಾತು ಕೊಟ್ಟ ಮೇಲೆ ಅವ್ರ ಆಶೀರ್ವಾದವನ್ನ ಮಾಡ್ತಾರೆ. ಅವಾಗ ಆ ಮಗು ಹುಟ್ಟುತ್ತೆ. ಆ ಮಗುವಿಗೆ ಚನ್ನವೀರ ಸ್ವಾಮಿ ಅಂತ ಹೆಸರಿಡ್ತಾರೆ. ಆ ಚನ್ನವೀರ ಸ್ವಾಮಿ ಎಲ್ಲಿ ಬೆಳಿತೈತಿ ಅಂತಂದ್ರ ಆ ವಿಜಯಪುರದ ಖಾಜಾ ಅಮೀನುದ್ದೀನ್ ಹತ್ರ ಆ ಮಗು ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಗು ಹುಟ್ಟಿದ ಮೇಲೆ ತಂದು ದರ್ಗಾದಾಗ ಬಿಟ್ಟು ಹೋಗ್ಬಿಟ್ರು. ತಮಗೆಲ್ಲ ಗೊತ್ತಿರ್ಲಿ, ಆ ಸಂದರ್ಭದಲ್ಲಿ ಲಿಂಗಾಯತರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರ, ನಮ್ದೊಂದು ಮಗು ದರ್ಗಾದಲ್ಲಿ ಬೆಳೀತಾ ಇದೆ, ಅದನ್ನ ಏನಾದ್ರೂ ಮಾಡಿ ಕರ್ಕೊಂಡು ಬರಬೇಕು ಅಂತಂದ್ರೆ ಆ ಮಗುವನ್ನ ಕರೀಲಿಕ್ಕೆ ಹೋದಂತ ಸಂದರ್ಭದೊಳಗ ಆ ದರ್ಗಾದಲ್ಲಿ ಮಗು ಏನ್ ಮಾಡಕತ್ತಿತ್ತು ಅಂದ್ರೆ ಲಿಂಗ ಪೂಜೆಯನ್ನ ಮಾಡ್ಕೊಂತ ಕುಂತಿತ್ತು ಅಂತ. ಲಿಂಗ ಪೂಜೆಯನ್ನ ಮಾಡ್ತಾ ಕುಂತಿರ್ತಕ್ಕಂತಹ ಮಗುವನ್ನ ನೋಡಿ ಲಿಂಗಾಯತರೆಲ್ಲರೂ ಮನೆಗೆ ಹೋಗ್ಬಿಟ್ರು. ನಮ್ಮ ಮಗು ಏನಿದ್ರೆ ಲಿಂಗ ಪೂಜೆ ಮಾಡಕತ್ತೈತಿ ಅಂತ.
ಖಾಜಾ ಅಮೀನುದ್ದೀನ್ರು ಎಷ್ಟರ ಮಟ್ಟಿಗೆ ಧರ್ಮ ಸೌಹಾರ್ದತೆಯನ್ನು ಉಳ್ಳವರಾಗಿದ್ರು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ದರ್ಗಾದಲ್ಲಿ ಲಿಂಗ ಪೂಜೆಯನ್ನ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಈ ಸುದ್ದಿಯನ್ನ ಕೇಳಿರ್ತಕ್ಕಂಥ ಮುಸ್ಲಿಂ ಸಮಾಜದವರೆಲ್ಲ ಬಂದು ಆ ಫಕೀರೇಶ್ವರರನ್ನ ದರ್ಗಾದಿಂದ ಹೊರಗೆ ಹಾಕಬೇಕು ಅಂತ ಹೇಳಿ ಬಂದಂತ ಸಂದರ್ಭದೊಳಗ ಇವರೆಲ್ಲರೂ ಬಂದಾಗ ಅವ್ರು ಎಲ್ಲಿ ನಮಾಜ್ ಮಾಡ್ತಾ ಇದ್ರು ಅಂದ್ರೆ ನೀರಲ್ಲಿ ನಿಂತ್ಕೊಂಡು ನಮಾಜ್ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಇತಿಹಾಸ ಪುಣ್ಯಾತ್ಮರೆ. ನೀರು ಮೇಲೆ ಒಬ್ಬ ಲಿಂಗಾಯತರು ಹುಡುಗ ನಿಂತು ನಮಾಜ್ ಮಾಡ್ತಕ್ಕಂಥದ್ದು ಇಡೀ ದೇಶದೊಳಗೆ ಯಾರಾದ್ರೂ ಮಾಡಿದ್ರೆ ಅದು ಸಿರಹಟ್ಟಿ ಫಕೀರೇಶ್ವರರು ಮಾತ್ರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ಒಬ್ಬ ಸೂಫಿ ಏನ್ ಮಾಡಿದ ಅಂತಂದ್ರೆ ಎಲ್ಲ ಧರ್ಮಗಳ ಕೊಂಡಿಯಾಗುವಂತಹ ಪ್ರಯತ್ನವನ್ನು ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಒಪ್ಕೊಳ್ಬೇಕಾಗುತ್ತೆ. ನೋಡಿ, ಮುಸ್ಲಿಮರು ಹಿಂದೂ ಧರ್ಮದಲ್ಲಿ ಬರ್ತಾರೆ, ಹಿಂದೂ ಧರ್ಮದವರು ಮುಸ್ಲಿಂ ಧರ್ಮದಲ್ಲಿ ಬರ್ತಾರೆ. ಶಿಶುನಾಳದ ಶರೀಫರು ಕರ್ನಾಟಕದ ಅಗ್ರಗಣ್ಯ ಸೂಫಿಗಳು ಅಂತಕ್ಕಂಥದ್ದನ್ನ ಅಂತರ್ಜಾಲದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಶಿಶುನಾಳದ ಶರೀಫರು ಯಾರ ಕೈಯಲ್ಲಿ ತಯಾರಾದ್ರು ಅಂತಂದ್ರೆ ಬ್ರಾಹ್ಮಣ ಸಮಾಜದ ಗೋವಿಂದ ಭಟ್ರ ಹತ್ರ ತಯಾರಾಗ್ತಾರೆ ಅಂತಕ್ಕಂಥದ್ದು. ಸಿದ್ದಾಂತ ತಾಲೂಕಿನೊಳಗೆ ಹುಲಗೂರು ತಮಗೆಲ್ಲ ಗೊತ್ತಿರಬಹುದು. ಆ ಹುಲಗೂರಿನಲ್ಲಿ ಒಂದು ಹೆಸರಿನ ದೇವಸ್ಥಾನ ಇದೆ. ಅದು ಯಾವುದು ಅಂತಂದ್ರೆ ಖಾದರ್ ಲಿಂಗ ಅಂತ ಹೇಳಿ ನಾವೆಲ್ಲ ಗಮನಿಸಬೇಕು. ಖಾದರ್ನಿಗೂ ಮತ್ತು ಲಿಂಗಕ್ಕೂ ಏನ್ ಸಂಬಂಧ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ಅಲ್ಲಿ ಖಾದರ್ ಲಿಂಗ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ವೇದಿಕೆಯಲ್ಲಿ ಇನ್ನೊಬ್ಬರನ್ನು ನಾವು ನೆನೆಸಿಕೊಳ್ಳೇಬೇಕಾಗುತ್ತೆ. ಇದೇ ಹುಬ್ಬಳ್ಳಿ ಒಳಗೆ ಡಾಕ್ಟರ್ ಮೂಜಗಮ್ ಅಂತ ಹೇಳಿ ಹುಬ್ಬಳ್ಳಿ 3000 ಮಠದ ಜಗದ್ಗುರುಗಳು ಇದ್ರು. ಡಾಕ್ಟರ್ ಮೂಜಗಮ್ ಅವರು ಇಲ್ಲಿ ಬಹಳ ಜನ ಹುಬ್ಬಳ್ಳಿ ಮುಸ್ಲಿಂ ಸಮಾಜದ ಹಿರಿಯರಿಗೆ ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ. ನಾನು ಕೂಡ ಹುಬ್ಬಳ್ಳಿ 3000 ಮಠದಲ್ಲಿ ಓದಿರ್ತಕ್ಕಂಥ ಆ ಸಂದರ್ಭದಲ್ಲಿ ವರ್ಷಕ್ಕೆ ಒಂದು ಸಾರಿ ಇಡೀ ಹುಬ್ಬಳ್ಳಿ ಮುಸ್ಲಿಮರನ್ನ ಕರೆದು 3000 ಮಠದಾಗ ಊಟಕ್ಕೆ ಹಾಕಿ ನಾವೆಲ್ಲರೂ ಒಂದು ಅಂತ ಘೋಷಣೆ ಮಾಡಿರ್ತಕ್ಕಂಥ ಜಗದ್ಗುರು ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಮೂಜಗಮ್ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಳ್ಬೇಕು. ಆ ಸಂದರ್ಭದಲ್ಲಿ ನಾವು ಓದಲಿಕ್ಕೆ ಇದ್ವಿ. ಆ ಪರಂಪರೆ ಅಂದ್ರೆ ಹುಬ್ಬಳ್ಳಿ ಒಳಗೆ ಹಿಂದೂ ಮುಸ್ಲಿಂ ಗಲಾಟೆ ಆಗಲಾರ್ದಂಗ ಬಹಳ ಶಾಂತಿಯನ್ನು ಕಾಪಾಡಿರ್ತಕ್ಕಂತಹ ಒಬ್ಬ ಸ್ವಾಮಿಗಳು ಯಾರಿದ್ರು ಅಂತಂದ್ರೆ ಹುಬ್ಬಳ್ಳಿಯ ಲಿಂಗೈಕ್ಯ ಡಾಕ್ಟರ್ ಮೂಜಗಮ್ ಇದ್ರು ಅಂತಕ್ಕಂಥದ್ದನ್ನು ಕೂಡ ನಾವು ಒಪ್ಪಿಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ನಮ್ಮ ಸಿರಹಟ್ಟಿ ಮಠದ ಆಶ್ರಯದಲ್ಲಿ 5 ದರ್ಗಾಗಳಿದ್ದಾವೆ. ಈಗೂ ಕೂಡ 60 ಶಾಖಾ ಮಠಗಳಿದ್ದಾವೆ. 5 ದರ್ಗಾಗಳು ಕೂಡ ನಮ್ಮ ಅದಾವ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತೇವೆ. ನಿಮ್ಗೆ ಒಂದು ಗೊತ್ತಿರಲಿ, ಈ ಕರ್ನಾಟಕದೊಳಗ ಅಲೆ ಹಬ್ಬ ಅಂತ ಏನ್ ಮಾಡ್ತೀವಲ್ಲ, ಆ ಅಲೆ ಹಬ್ಬ ಮಾಡುವಂತದ್ರೊಳಗ ಅಲೆ ದೇವರನ್ನೇ ಯಾವ ಮುಸ್ಲಿಮರು ಹೊರತಾರೋ ನನಗಂತೂ ಗೊತ್ತಿಲ್ಲ. ಆದ್ರೆ ಅವನ್ನೆಲ್ಲ ಹೊತ್ತು ಮೆರೆಸ್ತಕ್ಕಂಥವ್ರು ಯಾರು ಅಂತಂದ್ರೆ ಎಷ್ಟೋ ಜನ ಹಿಂದೂಗಳು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಆ ಕೆಲಸವನ್ನು ಯಾರು ಮಾಡಿದ್ರು ಅಂತಂದ್ರೆ ಸೂಫಿಗಳೇ ಮಾಡಿದ್ರು ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ಬರಬೇಕು ಅಂತಕ್ಕಂಥದ್ದು. ಇವು ಎಲ್ಲ ಯಾರ ಕೆಲಸ? ಧರ್ಮ ಸಾಮರಸ್ಯವನ್ನ ಜನರಲ್ಲಿ ಭಾವೈಕ್ಯತೆಯನ್ನು ಮೂಡಿಸಿರ್ತಕ್ಕಂತಹ ಕೆಲಸ ಅದು ಸೂಫಿಗಳಿಂದ ಆಗಿದೆ ಅನ್ನುವಂತಹದನ್ನು ನಾವೆಲ್ಲ ಈ ಸಂದರ್ಭದಲ್ಲಿ ಒಪ್ಪಿಕೊಳ್ಳಬೇಕು. ವಿವಿಧತೆಯಲ್ಲಿ ಏಕತೆಯನ್ನು ಸಾರಿರ್ತಕ್ಕಂತಹ ಈ ಸೂಫಿಗಳ ಸಂದೇಶವನ್ನ ಏನ್ ಇವತ್ತಿನ ದಿವಸ ಈ ಹುಬ್ಬಳ್ಳಿ ಒಳಗೆ ಪ್ರಾರಂಭ ಮಾಡಿದ್ರಿ, ಇದು ಕೇವಲ ಹುಬ್ಬಳ್ಳಿಗೆ ಮಾತ್ರ ಮೀಸಲಾಗಬಾರದು. ಇದು ಮೊದಲಿಗೆ ಕರ್ನಾಟಕದ ತುಂಬಾ ಪಸರಿಸಬೇಕು, ಅದಾದ ನಂತರದಲ್ಲಿ ದೇಶದ ತುಂಬಾ ಪಸರಿಸಬೇಕು ಅಂತಕ್ಕಂಥದ್ದು ಇವತ್ತಿನ ದಿವಸ ಮಾನವರಲ್ಲಿ ಏಕತೆ ಅಂತಕ್ಕಂಥದ್ದು ಅನಿವಾರ್ಯ ಆಗಿದೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಿರಹಟ್ಟಿ ಮಠ ಯಾವ ರೀತಿ ಭಾವೈಕ್ಯತೆಯನ್ನು ಸಾರುತ್ತೆ ಅನ್ನೋದಕ್ಕೆ ಈ ಪೆಂಡಾಲ್ನಲ್ಲಿ ಎಷ್ಟು ಬಣ್ಣದ ಪರ್ಪರಿಯನ್ನು ಬಿಟ್ಟಿದ್ದಾರೆ, ಡಿಸೈನ್ ಮಾಡಿದ್ದಾರೆ? ಎಷ್ಟದಲ್ಲಿ 3 ಅದಾವ. ಯಾವ್ಯಾವ ಬಣ್ಣ? ಕೇಸರಿ, ಬಿಳಿ, ಹಸಿರು. ನಾನು ಯಾವ್ಯಾವ ಬಣ್ಣ ಹಾಕೊಂಡಿದ್ದೀನಿ ಮೈಮೇಲೆ? ನಂದು ಕೂಡ ಕೇಸರಿ, ಬಿಳಿ, ಹಸಿರೇ ಇದೆ. ಅಲ್ಲೂ ಕೇಸರಿ ಮೇಲೆ ಇದೆ, ನಮ್ಮ ತಲೆ ಮೇಲೂ ಕೂಡ ಕೇಸರಿ ಮೇಲೆ ಇದೆ. ವಿಚಾರ ಮಾಡ್ಬೇಕು ನಾವೆಲ್ಲ. ಸಿರಹಟ್ಟಿ ಮಠದ ಈ ಬಟ್ಟಿ ಏನೈತಲ್ಲ ಏನ್ ಹೇಳುತ್ತೆ ಅಂದ್ರೆ ರಾಷ್ಟ್ರ ಧರ್ಮವನ್ನ ಹೇಳುತ್ತೆ ಹೊರತಾಗಿ ಯಾವುದೇ ಒಂದು ಧರ್ಮವನ್ನ ಹೇಳೋದಿಲ್ಲ. ಅದು ರಾಷ್ಟ್ರ ಧರ್ಮವನ್ನ ಹೇಳ್ತಕ್ಕಂಥದ್ದು ಸೂಫಿಗಳ ಒಂದು ಧರ್ಮ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಭಾರತದಲ್ಲಿ ಎಲ್ಲಿಯವರೆಗೆ ಸೂಫಿ ಧರ್ಮ ಬರೋದಿಲ್ಲ ಅಲ್ಲಿಯವರೆಗೆ ಶಾಂತಿ ಅಂತಕ್ಕಂಥದ್ದು ಇಲ್ಲ. ಸೂಫಿಗಳೆಲ್ಲರೂ ಕೂಡಿ ಸಮಾನತೆಯನ್ನು ಸಾರಿದ್ರೆ ಸೂಫಿಗಳಲ್ಲಿ ಕೇವಲ ಮುಸ್ಲಿಮರಿಲ್ಲ, ಕೇವಲ ಹಿಂದೂಗಳಿಲ್ಲ, ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಧರ್ಮದವರಿದ್ದಾರೆ. ಹಾಗಾಗಿ
ಇದೇನೋ ಒಂದು ಹೊಸ ಪರಂಪರೆಯಿಂದ ಸಲೀಂ ಅಹ್ಮದ್ ಅವರು ಅಂದ್ರೆ ಉಳಿದವ್ರ ಹೆಸರು ನನಗೆ ನೆನಪಿಲ್ಲ, ಯಾರು ಸಲೀಂ ಅಹ್ಮದ್ ಅವ್ರ ಹೆಸರು ಅಷ್ಟೇ ಹೇಳ್ತಾರೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಎಲ್ಲರೂ ಒಟ್ಟ ಅವ್ರೊಬ್ಬರು ನಮ್ಗೆ ಪರಿಚಯ ಇರೋದ್ರಿಂದ ಆ ಹೆಸರು ಪಕ್ಕ ಗೊತ್ತಿರೋದ್ರಿಂದ ಅವ್ರ ಹೆಸರನ್ನ ಹೇಳ್ತಾ ಇದ್ವಿ. ಈ ಏನು ಸೂಫಿ ಸಮಾವೇಶ ಅಂತ ಪ್ರಾರಂಭ ಮಾಡಿದ್ರಿ, ಬಹಳ ದೊಡ್ಡ ಕೆಲಸವನ್ನ ನೀವು ಮಾಡಿದ್ರಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಬಹುಶಃ ದಿನಕ್ಕೆ ಒಂದು 100 ಫೋನ್ ಬರ್ತಿದ್ವು ನನಗೆ. ಒಂದು ದಿವಸಕ್ಕೂ ಹುಬ್ಬಳ್ಳಿಯಿಂದ ಒಂದು 100 ಫೋನ್ ಬರ್ತಿದ್ವು. ಏನ್ ಬರ್ತಿದ್ವು? ಏನ್ ಸ್ವಾಮೀಜಿ ಇಡೀ ಹುಬ್ಬಳ್ಳಿ ತುಂಬಾ ಎಲ್ಲಿ ನೋಡಿದ್ರು ನಿಮ್ಮ ಬ್ಯಾನರ್ ಕಾಣಕ್ಕಿದ್ದಾವ, ಏನ್ ಕಾರ್ಯಕ್ರಮ ಅದು ಅಂತ ಹೇಳಂದ್ರು. ಒಂದೇ ಕಾರ್ಯಕ್ರಮ ಹುಬ್ಬಳ್ಳಿ ಇಷ್ಟು ಮೆಟ್ಟಿಗಾಗೈತಿ ಅಂತಂದ್ರೆ ಇಂಥವು ಕರ್ನಾಟಕದಾಗ ಆಗಿಬಿಟ್ರೆ ಇಡೀ ಎಲ್ಲ ಏಕತೆ ಅಂತಕ್ಕಂಥದ್ದು ಬಂದು ಹೋಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಒಂದನೇದಾಗಿ ಏನೇ ಜಾತಿ ಮತ್ತು ಧರ್ಮಗಳು ಇದ್ವು ಅಂತಂದ್ರೆ ನಿಮ್ ತಲೆಯಲ್ಲಿ ಇದ್ವು ಅಂತಂದ್ರೆ ಅದನ್ನು ಹೊಸಲಿ ಒಳಗಿಟ್ಕೋಬೇಕೇ ಹೊರತಾಗಿ ಹೊಸಲಿ ಹೊರಗೆ ಬಂದ್ರು ಅಂತಂದ್ರೆ ಯಾರು ಮುಸ್ಲಿಮರಾಗಬಾರ್ದು, ಯಾರು ಹಿಂದೂಗಳಾಗಬಾರ್ದು, ಯಾರು ಕ್ರಿಶ್ಚಿಯನ್ರಾಗಬಾರ್ದು, ಯಾರು ಬೌದ್ಧರಾಗಬಾರ್ದು, ಯಾರು ಜೈನರಾಗಬಾರ್ದು. ಎಲ್ಲರೂ ಹೊಸಲಿಯ ಹೊರಗೆ ಏನಾಗಿರ್ಬೇಕು ಅಂದ್ರೆ ಭಾರತ ದೇಶದ ಸುಪುತ್ರರಾಗಿರ್ಬೇಕೇ ಹೊರತಾಗಿ ಅಲ್ಲಿ ಯಾವುದು ಹೊರಗೆ ಬರಬಾರ್ದು, ಅದೆಲ್ಲ ಒಳಗಿರ್ಲಿ ಅಂತಕ್ಕಂತಹ ಒಂದು ಸಂದೇಶವನ್ನ ಸಾರಿರ್ತಕ್ಕಂತಹ ಸೂಫಿಗಳ ಹೆಸರಿನಲ್ಲಿ ಸಮಾವೇಶ ಮಾಡಿರ್ತಕ್ಕಂಥದ್ದು ನಮಗಂತೂ ಬಹಳ ಆನಂದವನ್ನು ಉಂಟು ಮಾಡಿದೆ ಅಂತ ಹೇಳ್ತಾ, ಒಬ್ಬ ಹಿಂದಿಯೊಳಗೆ ಒಂದು ಚಲೋ ಮಾತನ್ನ ಬರೀತಾನೆ ಏಕತೆಯ ಬಗ್ಗೆ. ಹಿಂದೂ ಜಾತೆ ಹೈ ಮಸ್ಜಿದ್, ಹಿಂದೂ ಜಾತೆ ಹೈ ಮಂದಿರ್, ಮುಸ್ಲಿಂ ಜಾತೆ ಹೈ ಮಸ್ಜಿದ್. मंदिर मस्जिद नाम अलग है, दोनों का पत्थर एक है ಅಂತ ಹೇಳ್ತಾರೆ. ಬಹಳ ಜನ ಹಿಂದೂಗಳು ಹೋಗ್ತಾರೆ ನಮ್ದು ಮಂದಿರ ಅಂತಾರೆ, ಮುಸ್ಲಿಮರೆಲ್ಲ ಹೋಗ್ತಾರೆ ನಮ್ದು ಮಸೀದಿ ಅಂತಾರೆ. ಆದ್ರೆ ಆ ಮಂದಿರ ಮಸೀದನ್ನ ಎರಡು ಕಲ್ಲಿನಿಂದ ಮಾತ್ರ ಕಟ್ಟಿದ್ದಾರೆ ಅನ್ನುವಂತಹ ಒಂದು ಮಾತನ್ನ ಒಬ್ಬ ಮನುಷ್ಯ ಬರೀತಾನೆ. ಬ್ರಾಹ್ಮಣ ಡಾಲ್ತೆ ಹೈ ಜನಿವಾರ, ಲಿಂಗಾಯತ ಡಾಲ್ತೆ ಹೈ ಶಿವದಾರ್. ಜನಿವಾರ ಶಿವದಾರ್ ನಾಮ ಅಲಗ ಹೈ, दोनों के दाग एक है ಅನ್ನುವಂತಹ ಮಾತನ್ನ ಹೇಳ್ತಾರೆ. ನಾವೆಲ್ಲ ವಿಚಾರ ಮಾಡಬೇಕು. ಜನಿವಾರ ಹಾಕೊಂಡವರು ಬ್ರಾಹ್ಮಣರು, ಶಿವದಾರ ಹಾಕೊಂಡವರು ಲಿಂಗಾಯತರು. ಆದ್ರೆ ಇವರು ಕೊರಳಾಗ ಬಂದ ಮೇಲೆ ಜನಿವಾರ ಶಿವದಾರ ಆತೇ ಹೊರತಾಗಿ ಅಂಗಡಿಯಲ್ಲಿ ಮಾತ್ರ ಬರೀ ಅದು ದಾರ ಆಗಿತ್ತು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂಗಡಿ ಒಳಗಿನ ದಾರವನ್ನು ತೆಗೆದುಕೊಂಡು ಬಂದು ಒಬ್ಬರು ಜನಿವಾರ ಅಂತ ಹೆಸರಿಟ್ರು, ಒಬ್ಬರು ಶಿವದಾರ ಅಂತ ಹೆಸರಿಟ್ರು. ನಾವು ಇವುಗಳನ್ನೆಲ್ಲ ವಿಚಾರ ಮಾಡ್ಬೇಕು. ಇಂಥವ್ರು ಬಹಳ ಮಂದಿಗೆ ತಿಳಿಯಂಗಿಲ್ಲ ಅಂತ ತಿಳ್ಕೊಂಡು ಅವ ಮುಂದೆ ಇನ್ನೂ ಒಂದಿಷ್ಟು ಏನ್ ಬರೀತಾರಂದ್ರ, ಅಮೀರ್ ಲೋಗ್ ಪೀತೆ ಹೈ ಬ್ರ್ಯಾಂಡಿ और गरीब लोग पीते हैं कंट्री. ब्रांडी कंट्री नाम अलग है, दोनों का अमल एक है ಅಂತ ಬರೀತಾನ. ನೋಡಿ ಜಾರಕಿಹೊಳಿ ಸಾಹೇಬ್ರ ಜನಿವಾರ ಶಿವದಾರನು ತಿಳಿಲಿಲ್ಲ, ಮಂದಿರ ಮಸೀದಿನೂ ತಿಳಿಲಿಲ್ಲ, ಬ್ರಾಂಡಿ ಕಂಟ್ರಿ ಎಷ್ಟು ಮಜಾ ತಿಳಿತು ನೋಡ್ಬೇಕು. ಅಂದ್ರೆ ಅವನಿಗೆ ಗೊತ್ತು, ಬರ್ದವನಿಗೆ ಗೊತ್ತು ನಾ ಏನ್ ಹೇಳ್ಬೇಕು ಅವನಿಗೆ ಅಂತ ಹೇಳಿ. ಹೆಂಗ ಬಾಳ ರೊಕ್ಕದರ ಕುಡಿಲಿ, ಕಡಿಮೆ ರೊಕ್ಕದರ ಕುಡಿಲಿ, ರಸ್ತೆ ಒಳಗ ಜೋಲಿ ಎಲ್ಲರದು ಒಂದೇ ಆಗಿರ್ತದಲ್ಲ ಕುಡ್ಕೊಡುದು, ಹಾಗೆ ಬುದ್ಧಿವಂತರ ಜೋಲಿ ಈ ದೇಶದೊಳಗೆ ಎಲ್ಲರೂ ಒಂದು ಅನ್ನುವಂತಹದ್ರ ಕಡೆಗೆ ಬಂದಿದ್ದೇಕರೆ. ಆದ್ರೆ ನಿಜವಾದ ಭಾರತದಲ್ಲಿ ಸೂಫಿ ಧರ್ಮ ಮೇರಿಯುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೂ ನಾವು ತರಲಿಕ್ಕೆ ಇಚ್ಛಾ ಪಡ್ತಾ, ಒಟ್ಟಾರೆ ಏನಾಗಬೇಕಾಗಿದೆ ಅಂತಂದ್ರೆ ಈ ಧರ್ಮಗಳ ಕಚ್ಚಾಟ ನಿಲ್ಲಬೇಕಾಗಿದೆ, ಮಾನವರೆಲ್ಲ ಒಂದು ಅನ್ನುವಂತಹ ಒಂದು ವ್ಯವಸ್ಥೆ ಬರಬೇಕಾಗಿದೆ. ಹೆಚ್ಚಾಗಿ ಜಾತಿ ವ್ಯವಸ್ಥೆ ಎಲ್ಲಿ ಮೆರಿತಾ ಇದೆ ಅಂತಂದ್ರೆ ಚುನಾವಣೆಗಳಲ್ಲಿ ಮಾತ್ರ ಹೆಚ್ಚು ವಿರಾಜಿಸ್ತಾ ಇದೆ. ಈ ಚುನಾವಣೆಗಳಿಗೆ ವಿರಾಜಿಸ್ತಕ್ಕಂತಹ ಧರ್ಮ ಜಾತಿಗಳು ಎಲ್ಲಿಯವರೆಗೆ ನಾಶ ಆಗಿ ಏಕತೆಯನ್ನು ಸಾರುವಂತಹ ವ್ಯವಸ್ಥೆ ಬರೋದಿಲ್ಲ, ಅಲ್ಲಿಯವರೆಗೆ ಸೂಫಿಗಳ ಒಂದು ಸಂದೇಶ ಈ ನಾಡಿನಲ್ಲಿ ಜೀವಂತ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಾ ಪಡ್ತಾ ಮತ್ತೊಮ್ಮೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮಲ್ಲಿ ಯಾವ ಧರ್ಮ ಪಾಲನೆಗೆ ಬರಬೇಕು ಅಂತಂದ್ರೆ ರಾಷ್ಟ್ರ ಧರ್ಮ ಆಚರಣೆಗೆ ಬರಬೇಕು. ಎಲ್ಲಿಯವರೆಗೆ ಭಾರತದ ಧರ್ಮ, ರಾಷ್ಟ್ರ ಧರ್ಮ ನಮ್ಮಲ್ಲಿ ಬರೋದಿಲ್ಲ ಅಲ್ಲಿಯವರೆಗೆ ಶಾಂತಿ ಸಿಗೋದಿಲ್ಲ ಅನ್ನುವಂತಹದ್ದನ್ನ ಹೇಳಿರ್ತಕ್ಕಂಥವ್ರು ಸೂಫಿಗಳು. ಆ ಸೂಫಿ ಸಮಾವೇಶ ಇಲ್ಲಿ ಅತ್ಯಂತ ಯಶಸ್ವಿಯಾಗಿದೆ. ಇನ್ನು ಮೇಲೆ ಎಲ್ಲೇ ಸೂಫಿ ಸಮಾವೇಶ ಮಾಡಿದ್ರು ಕೂಡ ನಾವು ನಿಮ್ ಜೊತೆಗೆ ಇರ್ತೇವೆ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇವೆ.